ಜೈ ಹಿಂದ್. ಇವತ್ತು ನಾವು V1 V2 V3 ಫಾರ್ಮ್ಗಳೇನಿವೆ ಅಂತ ತಿಳ್ಕೊಳ್ಳೋಣ. ಓಕೆ, ನೀವು ತುಂಬ ಸಲ ಕೇಳಿರ್ತೀರಿ ವಾಟ್ ಆರ್ ದ V1 V2 V3 ಫಾರ್ಮ್ಸ್. ಆದರೆ ಅದೇ ಎಕ್ಸಾಕ್ಟ್ ಮೀನಿಂಗ್ ಏನಿದೆ, ಹೇಗೆ ಯೂಸ್ ಮಾಡ್ಕೋಬೇಕು, ಯಾವ ಸಿಚುವೇಷನಲ್ಲಿ ಯೂಸ್ ಮಾಡ್ಕೋಬೇಕು, ಓಕೆ, ಪ್ರೆಸೆಂಟ್ ಯಾವುದಿದೆ, ಪಾಸ್ಟ್ ಯಾವುದಿದೆ, ಫ್ಯೂಚರ್ ಯಾವುದಿದೆ, ಓಕೆ, ಯಾವ ರೀತಿ ಯಾವ ಪ್ಲೇಸಲ್ಲಿ ಹಚ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಓಕೆ, you might have heard many times but you might not have understood, right? So today we are going to understand the meaning of V1 V2 V3. okay, V1 V2 V3 ಕೆಲವೊಂದು ಸಲ ಸಮ್ ಸಿಚುವೇಷನಲ್ಲಿ ಕೆಲವು ಜನ ಹೇಳ್ತಾರೆ V4 ಅಂತ ಕೂಡ ಹೇಳ್ತಾರೆ. ಓಕೆ, ಇದು ತುಂಬ ಸಲ ಕೊಟ್ಟಿರಲ್ಲ, ಅದು ಕೂಡ ಕೆಲವೊಬ್ರು ಹೇಳ್ತಾರೆ, ಕೆಲವರು ಹೇಳಲ್ಲ. ಅದನ್ನು ತಿಳ್ಕೊಳ್ಳೋಣ ಏನಿದೆ ಅಂತ. ಓಕೆ, ಈಗ ವಿ ಅಂದ್ರೇನು, ವರ್ಬ್ಗಳು ಅಂತ ಅರ್ಥ. ವರ್ಬ್ಗಳ ಎಕ್ಸಾಂಪಲ್ಗಳು ನೋಡಿ. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವ ಪದಕ್ಕೆ ನಾವು V2 ಹಚ್ಕೋಬೋದು ಅಥವಾ ING ಫಾರ್ಮ್ ಹಚ್ಕೋಬೋದು ಅಂಥದ್ದಕ್ಕೆ ಮಾತ್ರ ನಾವು ವರ್ಬ್ ಅಂತೀವಿ, ಇಲ್ಲಾಂದರೆ ಅನ್ನೋದಿಲ್ಲ. ಓಕೆ, ಕಮ್ ಇದೆ, ಕಮ್ ಅಂದರೆ ಬಾ, ಗೋ, ಗಿವ್, ಟೇಕ್, ಈಟ್. ನೀವು ಬರ್ಕೊಂತಾನೆ ಬರ್ತೇವೆ, ರೈಟ್, ರೀಡ್. ಓಕೆ, ಇನ್ನೊಂದು ಬರೆಯೋಣ, ರೈಟ್. ಕಮ್ ಅಂದರೆ ಬಾ, ಓಕೆ, ಗೋ ಅಂದರೆ ಹೋಗು. ಇಲ್ಲಿ ಘಟನೆ ನಡೆದಿಲ್ಲ, ನಡಿಬೇಕು ಇವಾಗ. ಓಕೆ, ಕಮ್ ಅಂದರೆ ಬಾ, ನೀವು ಯಾರಿಗೂ ಕರಿತಿದ್ರಿ ಬಾ ಇಲ್ಲಿ ಅಂತ, ಕಮ್ ಹಿಯರ್ ಅಂತ ಹೇಳ್ತಿದ್ರಿ, ಸೊ ನಾವು ಅವಾಗ ಯೂಸ್ ಮಾಡ್ಕೋತಿದ್ವಿ. ಇದು ಯಾವ ಸಿಚುವೇಷನಲ್ಲಿ ಯೂಸ್ ಆಗ್ತಿದೆ, ಪ್ರೆಸೆಂಟಲ್ಲಿ. ಓಕೆ, ಇನ್ ವಿಚ್ ಸಿಚುವೇಷನ್ ಆರ್ ವಿ ಯೂಸಿಂಗ್ ದೀಸ್ ವರ್ಡ್ಸ್? ಇನ್ ಪ್ರೆಸೆಂಟ್ ಟೆನ್ಸ್. ಸೊ ಈಗ ನೋಡಿ, ಕಮ್ V2 ಏನಿದೆ, ಕೇಮ್ ಇದೆ, ಕಮ್ ಅಂದರೆ ಬಾ. ಓಕೆ, ಈಗ ಅವನು ಬಂದನು, ಈ ಘಟನೆ ನಡೆದೋಯ್ತು. ಹಿ ಕೇಮ್. ಓಕೆ, ವೈಟ್, ಹಿ ಕೇಮ್ ಅಂದರೆ ಏನು, ಅವನು ಬಂದನು. ಗೋ V2 ಏನಿದೆ, ವೆಂಟ್ ಇದೆ, ಅವನು ಮನೆಗೆ ಹೋದನು. ಹಿ ವೆಂಟ್ ಟು ಹೋಮ್. ಓಕೆ, ಗೋ ಅಂದರೆ ಹೋಗು, ಅವನಿನ್ನೂ ಹೋಗಿಲ್ಲ, ಹೋಗಬೇಕು, ರೈಟ್. ಒಂದು ವೇಳೆ ನೀವು ಅದೇ V2 ಯೂಸ್ ಮಾಡ್ಕೊಂಡ್ಬಿಟ್ರೆ ಅವನು ಹೋದನು, ಹಿ ವೆಂಟ್. ಓಕೆ, ಗಿವ್ ಅಂದರೆ ಕೊಡು, ಇನ್ನೂ ತೆಗೆದುಕೊಂಡಿಲ್ಲ, ಕೊಡಬೇಕು ಅಷ್ಟೇ. ಓಕೆ, ಗಿವ್ ಅಂದರೆ ಕೊಡು. ಗಿವ್ V2 ಏನಿದೆ, ಗೇವ್ ಇದೆ. ನೀವು ಹೇಳ್ತೀರಿ ನಾವು ನೀವು ಜಸ್ಟ್ ಈಗ ತಾನೇ ಕೊಟ್ಬಿಟ್ಟೆ. ಓಕೆ, ಐ ಗೇವ್ ಹಿಮ್. ಓಕೆ, V2. ಟೇಕ್ V2 ಟುಕ್ ಇದೆ, ಈಟ್ V2 ಏಟ್ ಇದೆ, ರೈಟ್ V2 ರೋಟ್ ಇದೆ. ಓಕೆ, ಈ ಮೀನಿಂಗ್ಗಳೇನಿವೆ V2 ಅಂದರೆ ಪಾಸ್ಟ್ ಟೆನ್ಸ್. ಓಕೆ, ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಅಂದ್ರೇನು, ಇವಾಗ ಜಸ್ಟ್ ನಡೆದಿರುವಂಥ ಘಟನೆಗಳು, ಇವಾಗ ನಡೆದೋಯ್ತು. ಓಕೆ, ಅವಳು ಇವಾಗೆ ಹೋದಳು, ಅವನು ಕೊಟ್ಟನು, ನಾನು ತೆಗೆದುಕೊಂಡೆ, ನಾನು ಮಾತಾಡಿದೆ, ಈ ಘಟನೆಗಳು ಇವಾಗೆ ಜಸ್ಟ್ ನಡೆದೋಗಿದೆ. ಐ ರೋಟ್ ಮೈ ಹೋಮ್ವರ್ಕ್, ನಾನು ನನ್ನ ಹೋಮ್ವರ್ಕ್ ಬರೆದು ಬಿಟ್ಟೆ. ಓಕೆ, ಜಸ್ಟ್ ನಡೆದು. ಈಗ V3 ಫಾರ್ಮ್ ಬರೋಣ. V3ಯಲ್ಲಿ 2 ಡಿವೈಡ್ ಆಗುತ್ತೆ. ಒಂದು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ, ಯಾವುದೊಳಗಡೆ, ಒಂದು ಪ್ರೆಸೆಂಟ್ ಪರ್ಫೆಕ್ಟ್. ಓಕೆ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಪಾಸ್ಟ್ ಪರ್ಫೆಕ್ಟ್. ಓಕೆ, 2ರಲ್ಲಿ ಡಿವೈಡ್ ಆಗ್ತಿದೆ ಇದು. ಓಕೆ, V3 ಫಾರ್ಮ್ಸ್. ಈ ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಇವಾಗ ಜಸ್ಟ್ ನಡೆದು ಹೋಗಿದೆ. ಓಕೆ, ಬಂದಳು, ಬಂದಿದ್ದಾಳೆ, ಡಿಫ್ರೆನ್ಸ್ ಇದೆ ಅಲ್ಲಿ. ಓಕೆ, ಈಗ ನೋಡಿ, ಈಗ V3 ಫಸ್ಟ್ ವರ್ಡ್ ಮೀನಿಂಗ್ ತಿಳ್ಕೊಳ್ಳಿ, ನಾನು ಸೆಂಟೆನ್ಸ್ ಹೇಳ್ತೀನಿ. ಓಕೆ, ಈಗ ಕಮ್, ಕೇಮ್, ಅಗೇನ್ V3 ಫಾರ್ಮಲ್ಲಿ ಸೇಮ್ ಬಂದ್ಬಿಡುತ್ತೆ, ಕಮ್. ಓಕೆ, ಎಲ್ಲ ಸಿಚುವೇಶನ್ ಆಗಲ್ಲ, ಕೆಲವು ಸಿಚುವೇಷನಲ್ಲಿ ಈ ಥರ ಆಗಿಬಿಡುತ್ತೆ. ಈಗ ನೋಡಿ, ಹರ್ಟ್ ಇದೆ. ಓಕೆ, ಹರ್ಟ್ ಅಂದರೆ ಮನಸ್ಸು ನೋಯಿಸೋದು, ಹಾರ್ಟ್ ಅಲ್ಲ, ಹರ್ಟ್. ಓಕೆ, V2 ಕೂಡ ಸೇಮ್ ಇದೆ. ಓಕೆ, ಇದ್ರ ಒಳಗಡೆ V3 ಕೂಡ ಸೇಮ್ ಬಂದ್ಬಿಡುತ್ತೆ, ಕೆಲವೊಂದು ಪದಗಳು ಈ ರೀತಿ ಕೂಡ ಆಗಿಬಿಡುತ್ತೆ. ಓಕೆ, V1 V2 V3 ಕೂಡ ಸೇಮ್ ಇದ್ಬಿಡುತ್ತೆ. ಓಕೆ, ಈಗ ನೋಡಿ, ಗೋ V3 ಏನಿದೆ, ಗಾನ್. ಯು ಮೈಟ್ ಹ್ಯಾವ್ ಹರ್ಡ್ ಮೆನಿ ಟೈಮ್ಸ್ ಅಬೌಟ್ ದಿಸ್ ವರ್ಡ್, ಗಾನ್. ಗಿವ್, ಗೇವ್, V3 ಫಾರ್ಮ್ ಏನು ಮಾಡಿದೆ, ಗಿವನ್. ಓಕೆ, ಟೇಕ್, ಟುಕ್, V3 ಟೇಕನ್. ಈಟ್, ಏಟ್, eaten. Okay, write, wrote, written.
ಇವು ಏನಿವೆ V3 ಫಾರ್ಮ್ಗಳಿವೆ. ಓಕೆ, V3 ಫಾರ್ಮ್ಗಳು ಕೆಲವೊಂದು ತುಂಬ ಕಡಿಮೆ ಮಾತ್ರ ಬಂದುಬಿಡಲ್ಲ. ಓಕೆ, ಎಲ್ಲವೂ ಸೇಮ್ ಇರುವಾಗ ಇದು ಒಂದು ಮಾತ್ರ ಆಗಿದೆ. ಓಕೆ, ಈಗ ಗೋ ಅಂದರೆ ಹೋಗು, ವೆಂಟ್ ಅಂದರೆ ಹೋದನು. ಈಗ ಗಾನ್ ಹೇಗೆ ಯೂಸ್ ಮಾಡಬೇಕು? V3 ಒಳಗಡೆ ಎರಡು ಬಂದುಬಿಡುತ್ತೆ. ಓಕೆ, ಯಾವುದು ಒಳಗಡೆ? ಪ್ರೆಸೆಂಟ್ ಪರ್ಫೆಕ್ಟ್ ಒಳಗಡೆ. ಓಕೆ, ಇದು ಒಳಗಡೆ ನಾವು ಏನು ಯೂಸ್ ಮಾಡ್ಕೋತೀವಿ? ಹ್ಯಾವ್ ಮತ್ತು ಹ್ಯಾಸ್ ಯೂಸ್ ಮಾಡ್ಕೋತೀವಿ. ಓಕೆ, ಈಗ ನೋಡಿ, ಹ್ಯಾವ್ ಅನ್ನೋದು ಬಹುವಚನಕ್ಕೆ ಯೂಸ್ ಮಾಡ್ಕೋತೀವಿ, ಹ್ಯಾಸ್ ಅನ್ನೋದು ಏಕವಚನಕ್ಕೆ. ಎಕ್ಸಾಂಪಲ್ ಆಗಿ ನೋಡಿ, ಈಗ ಅವನು ಬಂದಿದ್ದಾನೆ, ಸಿಂಪಲ್ ಪಾಸ್ಟಲ್ಲಿ ಬಂದನಾಯಿತು, ಇದು ಒಳಗಡೆ ಬಂದಿದ್ದಾನೆ ಆಗುತ್ತೆ. ಹಿ ಹ್ಯಾಸ್ ಕಮ್, ಅವನು ಬಂದಿದ್ದಾನೆ. ಶಿ ಹ್ಯಾಸ್ ಗಾನ್, ಅವಳು ಹೋಗಿದ್ದಾಳೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ V2 ಆ್ಯಂಡ್ V3. ಓಕೆ, V2 ಒಳಗಡೆ ಹೋದಳು, V3 ಒಳಗಡೆ ಹೋಗಿದ್ದಾಳೆ. ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ. ಈಗ ನೋಡಿ, ವಿ ಅಂದ್ರೇನು? ಬಹುವಚನ, ನಾವು. ಓಕೆ, ವಿ ಹ್ಯಾವ್ ಟೇಕನ್, ವಿ ಹ್ಯಾವ್ ಟೇಕನ್, ನಾವು ತೆಗೆದುಕೊಂಡಿದ್ದೇವೆ. V2 ಒಳಗೆ ತೆಗೆದುಕೊಂಡೆ, ಇದರೊಳಗೆ ತೆಗೆದುಕೊಂಡಿದ್ದೇವೆ. ಓಕೆ, ದೇ ಹ್ಯಾವ್ ಈಟನ್, ಅವರು ತಿಂದಿದ್ದಾರೆ. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್? ಇವತ್ತು ಜಸ್ಟ್ ನಡೆದು ಹೋಗಿದೆ, ನಡೆದು ಹೋಗಿದೆ, ಸ್ವಲ್ಪ ಏನು ಈ ಸಿಚುವೇಶನ್ ಇವತ್ತು ಜಸ್ಟ್ ನಡೆದ ಘಟನೆ ಇದು. ಓಕೆ, V2 ಮತ್ತು V3 ಡಿಫ್ರೆನ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ ಹಿಯರ್. ಬಂದಳು, ಬಂದಿದ್ದಾಳೆ. ಹೋದಳು, ಹೋಗಿದ್ದಾಳೆ. ಕೊಟ್ಟಳು, ಕೊಟ್ಟಿದ್ದಾಳೆ. ಈ ಥರ ಮೀನಿಂಗ್ ಕೊಡುತ್ತೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಯಿತು. ಈಗ ಪಾಸ್ಟ್ ಪರ್ಫೆಕ್ಟ್, ಇದು ಏನು ನಿಮ್ಗೆ ಕನ್ಫ್ಯೂಸ್ ಮಾಡಲ್ಲ ಬಿಡಿ. ಓಕೆ, ಎಕ್ಸಾಂಪಲ್ ನೋಡಿ ಮೀನಿಂಗ್ ಹೇಗೆ ಕೊಡುತ್ತೆ ಅಂತ. ಈ ಪಾಸ್ಟ್ ಪರ್ಫೆಕ್ಟ್ ಒಳಗಡೆ ಸೇಮ್ ಬಂದ್ಬಿಡುತ್ತೆ, ಆದರೆ ಇದು ಒಳಗಡೆ ಹ್ಯಾಡ್ ಬಂದ್ಬಿಡುತ್ತೆ. ಏನು ಬಿಡುತ್ತೆ? ಹ್ಯಾಡ್ ಪ್ಲಸ್ V3 ಬಂದ್ಬಿಡುತ್ತೆ. ಓಕೆ, ಎಕ್ಸಾಂಪಲ್ ಆಗಿ ನೋಡಿ, ಇನ್ನೊಂದು ಪ್ರೆಸೆಂಟ್ ಪರ್ಫೆಕ್ಟ್ ಒಳಗಡೆ ಡಿವೈಡ್ ಆಗ್ತಿತ್ತು, ಹ್ಯಾವ್ ಮತ್ತು ಹ್ಯಾಸ್. ಇದ್ರ ಒಳಗಡೆ ಡಿವೈಡ್ ಆಗಲ್ಲ. ಓಕೆ, ಈಗ ನೋಡಿ, ಐ ಹ್ಯಾಡ್ ಗಾನ್, ನಾನು ಹೋಗಿದ್ದೆ. ಡಿಫ್ರೆನ್ಸ್ ತುಂಬ ಇದೆ. V2 ಒಳಗಡೆ ಹೋದೆ, ಹೋಗಿದ್ದೇನೆ, ಹೋಗಿದ್ದೆ. ಓಕೆ, ಹಿ ಹ್ಯಾಡ್ ಗಿವನ್ ಮೀ. ಓಕೆ, ಅವನು ನನಗೆ ಕೊಟ್ಟಿದ್ನು. ಏನು? ಅವನು ನನಗೆ ಕೊಟ್ಟಿದ್ನು. ಇಲ್ಲೇಂದ್ರೆ ಕೊಟ್ಟನು, ಕೊಟ್ಟಿದ್ದಾನೆ, ಕೊಟ್ಟಿದ್ನು. ಓಕೆ, ದೇ ಹ್ಯಾಡ್ ಟೇಕನ್, ಅವರು ತೆಗೆದುಕೊಂಡಿದ್ರು. ಮುಗಿದು ಹೋಯಿತು. ಇದು ಯಾವುದಿದೆ? ಪಾಸ್ಟ್ ಪರ್ಫೆಕ್ಟ್. ನೀವು ಈ ಥರ ಎಷ್ಟು ಸೆಂಟೆನ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಓಕೆ, ಯಾವುದು ಘಟನೆ ನಡೆದು ಹೋಗಿದೆ, ಪಾಸ್ಟ್ ಪರ್ಫೆಕ್ಟ್ ಒಳಗಡೆ ಇದೆ ಅಂಥ ಸಿಚುವೇಶನಲ್ಲಿ ನಾವು ಏನು ಮಾಡ್ತೀವಿ? ಹ್ಯಾಡ್ ಜೊತೆ V3 ಯೂಸ್ ಮಾಡ್ಕೋತೀವಿ. ನೆನ್ಪಿಟ್ಕೊಳ್ಳಿ, ಜಸ್ಟ್ ನಡೆದೋದ್ರೆ ನೀವು V2, ಹಿ ವೆಂಟ್, ಜಸ್ಟ್ ಹಿ ವೆಂಟ್. ಓಕೆ, ಅವನಿಗೆ ತಾನೇ ಹೋದ್ನು. ಓಕೆ, ಅವಳು ಹೋಗಿದ್ದಾಳೆ. ಓಕೆ, ಶಿ ಹ್ಯಾಸ್ ಗಾನ್, ಅವಳು ನಿನ್ನೆ ಹೋಗಿದ್ದಳು. ಶಿ ಹ್ಯಾಡ್ ಗಾನ್ ಎಸ್ಟರ್ಡೇ. ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಈಗ ನೋಡಿ, V4 ಏನಿದೆ? ತುಂಬ ಸಿಂಪಲ್ ಆ್ಯಂಡ್ ಕಾಮನ್ ಇದೆ. ನೀವು ತುಂಬ ಸಲ ಕೇಳಿರ್ತೀರಿ. ಓಕೆ, ಸೊ ಮೋಸ್ಟ್ಲಿ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ಇದು ಏನಿಲ್ಲ, ಜಸ್ಟ್ ING ಫಾರ್ಮ್ ಯೂಸ್ ಮಾಡ್ಕೋತಿದ್ದೀವಿ. ಓಕೆ, ಎಕ್ಸಾಂಪಲ್, ಐ ಆಮ್ ಕಮ್ಮಿಂಗ್. ಓಕೆ, ಐ ಆಮ್ ಕಮ್ಮಿಂಗ್ ಅಂದ್ರೇನು? ನಾನು ಬರುತ್ತಾ ಇದ್ದೇನೆ. ಈ V4 ಇದೆಲ್ಲ ING ಫಾರ್ಮ್ ಪ್ರೆಸೆಂಟ್ ಕಂಟಿನ್ಯೂ, ಪಾಸ್ಟ್ ಕಂಟಿನ್ಯೂ, ಫ್ಯೂಚರ್ ಕಂಟಿನ್ಯೂ ಮೂರು ಒಳಗಡೆ ಯೂಸ್ ಆಗುತ್ತೆ ING. ಓಕೆ, ಈಗ ಐ ಆಮ್ ಕಮ್ಮಿಂಗ್ ಅಂದರೆ ಇವಾಗ ಬರ್ತಿದ್ದೀನಿ. ಒಂದು ವೇಳೆ ಐ ವಾಸ್ ಕಮ್ಮಿಂಗ್ ಅಂದಿದ್ರೆ ಏನಾಗ್ತಿತ್ತು? ಮೀನಿಂಗ್ ನಾನು ಬರುತ್ತಾ ಇದ್ದಿದ್ದೆ ಅಂತ ಮೀನಿಂಗ್ ಕೊಡ್ತಿತ್ತು. ಓಕೆ, ನಾನು ಬರ್ತಾ ಇದ್ದಿದ್ದೆ. ಫ್ಯೂಚರ್ ಕಂಟಿನ್ಯೂ ಮಾಡಿದರೆ ಎಕ್ಸಾಂಪಲ್, ಐ ವಿಲ್ ಬಿ ಕಮ್ಮಿಂಗ್, ನಾನು ಬರುತ್ತಾ ಇರುವೆನು. ದಿಸ್ ಇಸ್ ಫ್ಯೂಚರ್ ಕಂಟಿನ್ಯೂ. ಓಕೆ, 3 ಡಿಫ್ರೆನ್ಸ್ ಇದೆ. ಓಕೆ, ಬಟ್ V4 ಫಾರ್ಮ್ ಒಳಗಡೆ ಏನಂದರೆ ING ಫಾರ್ಮ್ ಬಂದುಬಿಡುತ್ತೆ. ING
ಪ್ರೆಸೆಂಟ್ ಕಂಟಿನ್ಯೂ, ಪಾಸ್ಟ್ ಕಂಟಿನ್ಯೂ, ಫ್ಯೂಚರ್ ಕಂಟಿನ್ಯೂ, ಈವನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಕೂಡ ಆಗಿರ್ಬೋದು. ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ಕಮ್ಮಿಂಗ್. ಓಕೆ, ಐ ಹ್ಯಾವ್ ಬೀನ್ ಕಮ್ಮಿಂಗ್, ನಾನು ಬರ್ತಾ ಇದ್ದೇನೆ. ಇದು ಯಾವಾಗ ಆಗುತ್ತೆ ಯೂಸ್ ಅಂದರೆ, ನೀವು ಎಲ್ಲಿ ಒಂದು ಕೆಲಸ ಅಥವಾ ಒಂದು ಕ್ಲಾಸ್ಗೆ ಎಲ್ಲೋ ಒಂದು ಹೋಗ್ತಿದ್ರೆ, ಅದು ತುಂಬ ಲಾಂಗ್ ಟೈಮಿಂದ ಹೋಗ್ತಿದ್ರೆ. ಐ ಆಮ್ ಕಮ್ಮಿಂಗ್ ಅಂದರೆ ಇವಾಗ ನಾನು ಬರ್ತಿದ್ದೇನೆ. ಐ ಹ್ಯಾವ್ ಬೀನ್ ಕಮ್ಮಿಂಗ್ ಅಂದರೆ ತುಂಬ ದಿವಸಗಳಿಂದ, ತುಂಬ ತಿಂಗಳುಗಳಿಂದ, ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ. ಓಕೆ, V1, V2, V3, V4. ಓಕೆ, ಈ ಫಾರ್ಮ್ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಇದರೊಳಗೆ ಇನ್ನೂ ಕೂಡ ಡೌಟ್ ಇದ್ದರೆ ಕೇಳಬಹುದು. ಓಕೆ, ಈಗ ಇವು ಪದಗಳಿಗೆ ಸೆಂಟೆನ್ಸ್ ತುಂಬ ಸಿಂಪಲ್ ಆಗಿದೆ. ಓಕೆ, ಹೇಗೆ ಮಾಡ್ಕೋತೀರಿ? ಓಕೆ, ಪ್ರೆಸೆಂಟ್ ಒಳಗಡೆ ಸೆಂಟೆನ್ಸ್ ತುಂಬ ಫಾರ್ಮ್ಗಳಲ್ಲಿ ಮಾಡ್ಬೋದು, ಒಂದೆರಡಲ್ಲ. ನೋಡಿ, ಈಗ ನೋಡಿ, ಅವನು ಬರುತ್ತಾನೆ, ಹಿ ಕಮ್ಸ್. ಇಲ್ಲಿ ಎಸ್ ಯಾಕೆ ಬರುತ್ತೆ ಅಂದರೆ, ಇದು ಒಳಗಡೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ಬಂದ್ಬಿಡುತ್ತೆ. ಎರಡನೇದು, ಅದು ಏಕವಚನ ಆಗಿರಬೇಕು. ಒಂದು ವೇಳೆ ವಿ ಕಮ್, ಓಕೆ, ಆಯುದೇವಿಗೆ ಕಮ್ ಬಂದ್ಬಿಡುತ್ತೆ. ಹಿ ಬಂದರೆ ಏಕವಚನ ಎಸ್ ಬಂದ್ಬಿಡುತ್ತೆ. ಓಕೆ, ಈಗ ನೋಡಿ, ಹಿ ಬರಲಿ, ಶಿ ಬಂದ್ಬಿಡುತ್ತೆ. ಶಿ ಕೂಡ ಏನಿದೆ, ಏಕವಚನ ಇದೆ. ಶಿ ಹೆಲ್ಪ್ಸ್ ಮೀ, ಅವಳು ನನಗೆ ಸಹಾಯ ಮಾಡುತ್ತಾಳೆ. ಇದು ಯಾವ ಟೆನ್ಸ್ ಇದೆ? ಸಿಂಪಲ್ ಪ್ರೆಸೆಂಟ್. ಯಾವುದಿದೆ? ಸಿಂಪಲ್ ಪ್ರೆಸೆಂಟ್. ಒಂದು ವೇಳೆ ಇದಕ್ಕೆ ನಾವು ಫ್ಯೂಚರಲ್ಲಿ ಕೂಡ ಒಯ್ಬೋದು. ಹೇಗೆ? ಐ ವಿಲ್ ಕಮ್, ನಾನು ಬರುವೇನು. ಓಕೆ, ನಾನು ಇಲ್ಲಿ ಕೂಡ V1 ಯೂಸ್ ಮಾಡ್ಕೋತೀನಿ, ಇಲ್ಲಿ ಕೂಡ ನಾನು V1 ಯೂಸ್ ಮಾಡ್ಕೊಂಡಿನಿ. ಓಕೆ, ಶಿ ವಿಲ್ ಕಮ್, ಅವಳು ಬರುವಳು. ಹಿ ವಿಲ್ ಬೈ, ಅವನು ಖರೀದಿ ಮಾಡುವನು. ಈ V1 ಫಾರ್ಮ್ಗಳು ನಾವು ಪ್ರೆಸೆಂಟ್ ಅಥವಾ ಫ್ಯೂಚರಲ್ಲಿ ಯೂಸ್ ಮಾಡ್ಕೋಬಹುದು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಹೋಪ್ ನಿಮಗಿದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಇದು V1, V2, V3, V4 ಡಿಫ್ರೆನ್ಸ್ ಅಂತೂ ಪೂರ್ತಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಷನ್ ಯು ಕ್ಯಾನ್ ಆಸ್ಕ್ ಮಿ ಇನ್ ದ ಕಾಮೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.